ಎಲ್ರಿಗೂ ನಮಸ್ಕಾರ. ಹವ್ಯಕ ಪಾಕಶಾಲೆಗೆ ಮತ್ತೊಮ್ಮೆ ಸ್ವಾಗತ. ಪರಮಾನ್ನ ಅಂತಂದರೆ ತುಂಬ ಶ್ರೇಷ್ಠವಾದಂತಹ ಒಂದು ಸಿಹಿ ತಿನಿಸು ಅಂತ ಹೇಳ್ಬೋದು, ಅಥವಾ ಪಾಯಸ ಅಂತಲೂ ಕರಿಬೋದು. ಇದನ್ನು ಗಟ್ಟಿ ಪರಮಾನ್ನ ಅಂತಲೂ ಕರೀತಾರೆ, ಅಥವಾ ಪಿಂಡಿ ಪಾಯಸ ಅಂತ ನಮ್ಮದರಲ್ಲಿ ಕರೀತಾರೆ. ಇದನ್ನು ದೇವರಿಗೆ ನೈವೇದ್ಯಕ್ಕೆ ಕೂಡ ಮಾಡ್ತಾರೆ. ಬನ್ನಿ ಹಾಗಾದರೆ ಇವತ್ತಿನ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ತುಂಬಾ ರುಚಿಕರವಾದಂತಹ ಈ ಪಿಂಡಿ ಪರಮಾನ್ನ ಅಥವಾ ಪಿಂಡಿ ಪಾಯಸವನ್ನು ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ಒಂದು ಕುಕ್ಕರನ್ನು ತಗೊಂಡಿದ್ದೀನಿ. ಅದಕ್ಕೆ ನಾವೀಗ ಬೆಳ್ತಿಗೆ ಅಕ್ಕಿಯನ್ನು ತಗೊಳ್ಬೇಕಾಗತ್ತೆ. ಇಲ್ಲಿ ನಾನು ಊಟದಕ್ಕಿ ರಾ ರೈಸನ್ನು 1 ಕಪ್ ಆಗೋಷ್ಟು ತಗೊಂಡಿದ್ದೀನಿ. 1 ಕಪ್ಪು ಅಳತೆಯಿಂದ 1 ಕಪ್ ಆಗೋಷ್ಟು ಹಾಕ್ಕೊಂಡು ಅದಕ್ಕೆ ಅದೇ ಕಪ್ಪಿನಿಂದ 2.5 ಕಪ್ ಆಗೋಷ್ಟು ನೀರನ್ನು ಈಗ ಹಾಕ್ಕೊಂಡು ಅನ್ನವನ್ನು ನಾವು ಮಾಡ್ಕೊಳ್ಬೇಕು. ಫಸ್ಟಿಗೆ ಈಗ 2.5 ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಇನ್ನೀಗ 1 ಸೀಟಿ ಬರುವಷ್ಟು ಹೊತ್ತು ನಾವೀಗ ಬೇಯೋದಕ್ಕೆ ಇಡೋಣ ಕುಕ್ಕರಲ್ಲಿ. ಒಂದು ಸೈಡಲ್ಲಿ ಅನ್ನ ಬೆಂದು ರೆಡಿ ಆಗುವಷ್ಟು ಹೊತ್ತಲ್ಲಿ ನಾವಿಲ್ಲಿ ಬೆಲ್ಲದ ನೀರನ್ನು ಮಾಡ್ಕೊಳ್ಬೇಕು. ನಾನಿಲ್ಲಿ 1 ಕಪ್ಪು ಅಳತೆಗೆ 2.5 ಅಚ್ಚ ಆಗುವಷ್ಟು ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ. ನೀವು ಸಿಹಿ ಒಂದು ಸ್ವಲ್ಪ ಜಾಸ್ತಿ ಬೇಕು ಅಂತಂದರೆ 3 ಅಚ್ಚಿಗಿಂತ ಒಂದು ಸ್ವಲ್ಪ 3.5 ಅಚ್ಚೆಲ್ಲ ಹಾಕ್ಕೊಳ್ಬೋದು. ಈಗ ಅದಕ್ಕೆ ಅರ್ಧ ಕಪ್ ಆಗೋಷ್ಟು ನೀರನ್ನು ಕೂಡ ಹಾಕ್ಕೊಂಡು ಸರಿಯಾಗಿ ಕುದಿಸ್ಕೊಳ್ಳೋಣ. ಕಮ್ಮಿ ಉರಿಯಲ್ಲೇ ಇಟ್ಕೊಂಡು ಅದನ್ನು ಕೂಡ ಕುದಿಸ್ಕೊಳ್ಬೇಕು. ಈಗ ಬೆಲ್ಲದ ನೀರು ಕೂಡ ರೆಡಿ ಆಗುವಷ್ಟು ಹೊತ್ತಲ್ಲಿ ಇನ್ನೊಂದು ಕಡೆ ನಾವು ಗೋಡಂಬಿ ಮತ್ತು ಬಾದಾಮಿಯನ್ನು ಇಲ್ಲಿ ಹುರ್ಕೊಳ್ಬೇಕಾಗತ್ತೆ. ಅದಕ್ಕಾಗಿ ಒಂದು ಸಣ್ಣ ಬಾಣಲೆಯನ್ನು ತಗೊಂಡು ಅದಕ್ಕೆ 1 ಚಮಚ ಆಗುವಷ್ಟು ತುಪ್ಪವನ್ನು ಹಾಕಿ ಸಣ್ಣಕ್ಕೆ ಹೆಚ್ಚಿರುವಂತಹ ಬಾದಾಮ್ ಪೀಸ್ ಮತ್ತು ಗೋಡಂಬಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇನ್ನು ಬ್ರೌನ್ ಕಲರ್ ಬರೋವರೆಗೆ ಇದನ್ನು ಕೂಡ ಹುರಿದು ತೆಗೆದು ಒಂದು ತಟ್ಟೆಯಲ್ಲಿ ಹಾಕಿ ಇಟ್ಟಿರೋಣ. ಈಗ ಇದು ಬಣ್ಣ ಕಲರ್ ಚೇಂಜ್ ಆಗಿದೆ, ಬ್ರೌನ್ ಕಲರಿಗೆ ಬಂದಿದೆ. ಇನ್ನೀಗ ತೆಗೆದು ಒಂದು ತಟ್ಟೆಯಲ್ಲಿ ಹಾಕಿ ಹಾಗೇನೆ ಇಟ್ಟಿರೋಣ. ನಂತರ ಈಗ ಕುಕ್ಕರಲ್ಲಿ ಇಟ್ಟಂತಹ ಅನ್ನವನ್ನು ಕೂಡ ನೋಡೋಣ ಹೇಗಾಗಿದೆ, ಬೆಂದಿದೆಯೋ ಇಲ್ಲವೋ ಅಂತ ಒಮ್ಮೆ ಚೆಕ್ ಮಾಡ್ಕೊಳ್ಬೋದು. ಈಗಾಗಲೇ ಚೆನ್ನಾಗಿ ಬೆಂದಿರುತ್ತೆ. ಇನ್ನೀಗ ಈ ಬೆಂದಿರುವಂತಹ ಅನ್ನವನ್ನು ಇದೆಯಲ್ಲ, ಒಂದು ಸ್ವಲ್ಪ ಸೌಟಲ್ಲಿ ಹಾಕಿ ಈ ಥರ ಬಿಡಿ ಬಿಡಿಯಾಗಿ ಮಾಡ್ಕೊಳ್ಬೇಕು. ಅಂದರೆ ನಾವೀಗ ಕರಗಿರುವಂತಹ ಬೆಲ್ಲವನ್ನು ಹಾಕ್ತೇವೆ ನೋಡಿ, ಆವಾಗ ಏನಾಗುತ್ತೆ ಅಂದರೆ ಮುದ್ದೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ತಣ್ಣಗಾಗಬೇಕು. ಒಂದು 5 ನಿಮಿಷ ಆರೋದಕ್ಕೆ ಬಿಟ್ಟರೆ ಸಾಕು. ಈ ಥರ ಸೌಟಿಂದ ಹೀಗೆ ಮಾಡಿಕೊಂಡು ಇನ್ನೇನು ಮಾಡಬೇಕು ಅಂದರೆ ಒಂದು ಸೈಡಲ್ಲಿ 5 ನಿಮಿಷ ಕಾಲ ಆರೋದಕ್ಕೆ ಹಾಗೆಯೇ ಬಿಡೋಣ. ಈ ಸೈಡಲ್ಲಿ ನಾವೀಗ ಬೆಲ್ಲವನ್ನು ನೀರು ಮಾಡೋದಕ್ಕೆ ಇಟ್ಟಿದ್ದೀವಲ್ಲ ಸ್ಟವ್ವಲ್ಲಿ, ಅದು ಕೂಡ ಸರಿಯಾಗಿ ಬೆಲ್ಲ ಎಲ್ಲ ಕರಗಿ ನೀರಾಗಿದೆ. ಇನ್ನು ಅದಕ್ಕೆ ಹಾಕುವಂಥದ್ದು ಏನೆಲ್ಲ ಅಂತ ಒಂದು ಸರಿ ನೋಡ್ಕೊಂಡು ಬರೋಣ. ನೋಡಿ, ಚೆನ್ನಾಗಿ ಕರಗಿದೆ ಬೆಲ್ಲ ಎಲ್ಲ, ಒಂದು ಸ್ವಲ್ಪನೂ ಇಲ್ಲ. ಪಾಕ ಎಲ್ಲ ಬರೋದು ಬೇಡ, ಜಸ್ಟ್ ಬೆಲ್ಲ ಕರಗಿಸಿದರೆ ಸಾಕಾಗತ್ತೆ. ನೋಡಿ, ಇಷ್ಟಾದರೆ ಸಾಕು. ಇನ್ನು ಇದಕ್ಕೆ ನಾವು ತೆಂಗಿನಕಾಯಿ ಹೋಳನ್ನು ಹಾಕಬೇಕು. ನಾನಿಲ್ಲಿ ಕೊಬ್ಬರಿಯನ್ನು ಕಟ್ ಮಾಡಿ ಹಾಕಿರುವಂಥದ್ದು, ಒಣ ಕೊಬ್ಬರಿ ಬರುತ್ತೆ ನೋಡಿ, ಅದನ್ನು ಈ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದು ಆಪ್ಷನಲ್ ಕಂಪ್ಲೀಟಾಗಿ, ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಇದು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಬಾಯಿಗೆ ನಾವು ತಿನ್ನುವಾಗ ಸಿಕ್ಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನು ಹಾಕಿದ್ದೀನಿ ಅಷ್ಟೇ. ಇನ್ನೀಗ ಇದನ್ನು ಕೊಬ್ಬರಿಯನ್ನು ಹಾಕಿ ಆದ ನಂತರ ನೆಕ್ಸ್ಟ್ ಸ್ವಲ್ಪ ಅರ್ಧ ಹೋಳಾಗುವಷ್ಟು ತೆಂಗಿನಕಾಯಿ ತುರಿಯನ್ನು ಕೂಡ, ಹಸಿ ತೆಂಗಿನಕಾಯಿ ತುರಿಯನ್ನು ಹೆರ್ಕೊಂಡು ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪೌಡ್ರನ್ನು ಕೂಡ ಹಾಕ್ಕೊಳ್ಬೇಕು. ಮತ್ತು ಆಮೇಲೆ ಈ ಹಂತದಲ್ಲಿ 1 ಚಮಚ ಆಗುವಷ್ಟು ತುಪ್ಪವನ್ನು ಕೂಡ ಹಾಕ್ಕೊಳ್ಬೇಕು. ಈಗ ಪರಮಾನ್ನ ಅಂತ ಅನ್ನುವಾಗ ಸ್ವಲ್ಪ ಅದಕ್ಕೆ ತುಪ್ಪ ಬಿದ್ರೇ ಚೆನ್ನಾಗಿರುತ್ತೆ. ಈ ನೈವೇದ್ಯಕ್ಕೆಲ್ಲ ಮಾಡಬೇಕಾದ್ರೆ ತುಪ್ಪವನ್ನು ಹಾಕ್ತಾರೆ. ಈಗ ನಾನು ಕೂಡ ಇಲ್ಲಿ 1 ಚಮಚ ಆಗುವಷ್ಟು ತುಪ್ಪವನ್ನು ಈಗ ಹಾಕ್ಕೊಂಡಿದ್ದೀನಿ. ಮತ್ತೆ ನೋಡಿಕೊಂಡು ನಾವು ಹಾಕ್ಕೊಳ್ಬೇಕಾಗತ್ತೆ. ಈಗ ಒಂದು ಸ್ವಲ್ಪ ಏಲಕ್ಕಿ ಪೌಡ್ರನ್ನು ಕೂಡ ರುಚಿಗೆ ಪರಿಮಳಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ. ಆಮೇಲೆ ನಾವು ಡ್ರೈ ನಟ್ಸನ್ನೆಲ್ಲ ಹುರ್ಕೊಂಡು ಇಟ್ಕೊಂಡಿದ್ದೀವಲ್ಲ, ಬಾದಾಮ್ ಮತ್ತು ಗೋಡಂಬಿಯನ್ನು ಹಾಕ್ಕೊಂಡಿದ್ದೀನಿ. ಇವಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಏನು ಮಾಡಬೇಕು ಅಂತಂದರೆ, ಬೆಲ್ಲದ ಜೊತೆಗೆ ಸರಿಯಾಗಿ ತೆಂಗಿನಕಾಯಿ ಹೋಳು ಆಗಿರ್ಬೋದು, ತೆಂಗಿನಕಾಯಿ ತುರಿ ಎಲ್ಲ ಮಿಕ್ಸ್ ಆಗಬೇಕು, ಸರಿಯಾಗಿ ಮಿಕ್ಸ್ ಆಗಬೇಕು. ಆಮೇಲೆ ಏಲಕ್ಕಿ ಪೌಡ್ರ್ ಕೂಡ ಹಾಕಿದ್ದು ಸರಿಯಾಗಿ ಹೊಂದ್ಕೊಳ್ಬೇಕು. ಇಷ್ಟಾದ ನಂತರ ನಾವೀಗ ಅನ್ನವನ್ನು ಆರೋದಕ್ಕೆ ಬಿಟ್ಟಿದ್ದೀವಲ್ಲ, ಅದಕ್ಕೆ ಈ ಮಿಶ್ರಣವನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಅನ್ನಕ್ಕೆ ಹಾಕ್ತಾ ಇದ್ದೀನಿ. ಈಗ ಈ ಬೆಲ್ಲದ ಮಿಶ್ರಣವನ್ನು, ತೆಂಗಿನಕಾಯಿ ಎಲ್ಲ ಹಾಕಿದ್ದೆಲ್ಲ ಇದೆಯಲ್ಲ, ಅದನ್ನೆಲ್ಲ ಅನ್ನ ಜೊತೆಗೆ ಹಾಕಿ ಆದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅನ್ನ ಎಲ್ಲ ಸರಿ ಹೊಂದ್ಕೊಳ್ಬೇಕು ಈ ಬೆಲ್ಲದ ಪಾಕದ ಜೊತೆಗೆ, ಅಥವಾ ಬೆಲ್ಲದ ನೀರಿನ ಜೊತೆಗೆ ಚೆನ್ನಾಗಿ ಹೊಂದ್ಕೊಳ್ಬೇಕು. ಇನ್ನಿದನ್ನು ತಿರ್ಗಾ ನಾವು 1 ಸೀಟಿ ಬರೆಸ್ಬೇಕು. ಆವಾಗ ಏನಾಗುತ್ತೆ ಅಂತಂದರೆ ಸರಿಯಾಗಿ ಅದು ಮಿಕ್ಸ್ ಆಗಿ ಸಿಗುತ್ತೆ. ನಾವು ಈಗ ಹೀಗೆ ಮಾಡೋದ್ರಿಂದ ಮಾತ್ರ ಅದು ನಿಮಗೆ ಚೆನ್ನಾಗಿ ಬೇಯೋದಿಲ್ಲ ಅಥವಾ ಹೊಂದ್ಕೊಳ್ಳೋದಿಲ್ಲ. ಈಗಾಗಲೇ ಅನ್ನ ಒಂದು ಸ್ವಲ್ಪ ಉದುರುದುರಾಗಿ ಮಾಡ್ಕೊಂಡಿದ್ದೀವಲ್ಲ, ಆವಾಗ ಏನಾಗುತ್ತೆ ಅಂತಂದರೆ ಸ್ವಲ್ಪ ಗಟ್ಟಿ ಅನಿಸುತ್ತೆ ಅದು. ಅದಕ್ಕಾಗಿ ಬೆಲ್ಲದ ಮಿಶ್ರಣವನ್ನು ಹಾಕಿ ಆದ ನಂತರ ಸರಿಯಾಗಿ ಮಿಕ್ಸ್ ಮಾಡಿ ಹೀಗೆ ಮಾಡಿಕೊಂಡಾಗ ತುಂಬ ಚೆನ್ನಾಗಿ ರೆಡಿಯಾಗಿ ಸಿಗುತ್ತೆ. ಈಗ ಮೇಲಿಂದ 1 ಚಮಚ ಆಗೋಷ್ಟು ತುಪ್ಪವನ್ನು ಹಾಕ್ಕೊಂಡು ಮತ್ತೆ ಲಿಡ್ಡನ್ನು ಕ್ಲೋಸ್ ಮಾಡಿ 1 ಸೀಟಿ ಕೂಗಿಸಿದ್ದೀನಿ ಈಗಾಗಲೇ. ಇನ್ನು ಮುಚ್ಚಳವನ್ನು ತೆಗೆದು ನೋಡೋಣ ಹೇಗೆ ಬಂದಿದೆ ಅಂತ.
ಇನ್ನು ಚೆನ್ನಾಗಿ ಇದನ್ನು ಮತ್ತೊಮ್ಮೆ ಮಿಕ್ಸ್ ಮಾಡಿಕೊಳ್ಬೇಕು. ಆವಾಗ ನಿಮಗೆ ಪಾಯಸ ಪಿಂಡಿ ಪರಮಾನ್ನ ರೆಡಿಯಾಗಿರುತ್ತೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇನ್ನು ಇದನ್ನು ಸರ್ವ್ ಮಾಡ್ಕೊಳ್ಳೋದಕ್ಕೆ ಮುಂಚೆ ಒಂದು ಸ್ವಲ್ಪ ತುಪ್ಪವನ್ನು ಮತ್ತೆ ಆ್ಯಡ್ ಮಾಡ್ಕೊಳ್ಬೇಕು. ಇನ್ನೂ ರುಚಿ ಜಾಸ್ತಿ ಆಗಿರುತ್ತೆ. ಅದೇ ನಾನು ಆಗಲೇ ಹೇಳಿದಂತೆ ಏನಂತಂದರೆ ತುಂಬ ಶ್ರೇಷ್ಠವಾದಂತಹ ಅನ್ನ ಅಥವಾ ನೈವೇದ್ಯಕ್ಕೆಲ್ಲ ಮಾಡುವಂತಹ ಅನ್ನ, ಇನ್ನೊಂದು ಹೆಸರಲ್ಲಿ ಕರಿಬೋದು. ಇದನ್ನು ಗುಡಾನ್ನ ಅಂತಲೂ ಕರೀತಾರೆ ಇದಕ್ಕೆ. ಅದು ಕೂಡ ಉತ್ತರ ಕರ್ನಾಟಕದ ಸೈಡು ಅಥವಾ ಬೆಂಗಳೂರು ಕಡೆ ಎಲ್ಲ ಗುಡಾನ್ನ ಅಂತ ಕರೀತಾರೆ. ನಮ್ಮ ಸೈಡೆಲ್ಲ ಇದಕ್ಕೆ ಪಿಂಡಿ ಪಾಯಸ, ಪಿಂಡಿ ಪರಮಾನ್ನ ಅಂತ ನಮ್ಮ ಭಾಷೆಯಲ್ಲಿ ಕರೆಯುವಂಥದ್ದು. ಮತ್ತು ಇನ್ನೊಂದು ಹೆಸರು ಏನು ಅಂತಂದರೆ ಗಟ್ಟಿ ಪಾಯಸ ಅಂತಲೂ ಕರೀತಾರೆ. ತುಂಬಾ ರುಚಿಯಾಗಿರುತ್ತೆ. ಮನೇಲಿ ಏನಾದರೂ ನೀವು ಸ್ವೀಟ್ ಮಾಡಬೇಕು ಅಂತ ಇದ್ದಾಗ, ತುಂಬ ಬೇಗನೆ ಮಾಡ್ಕೊಳ್ಬೇಕು ಅಂತಂದಾಗ ಈ ಥರದ್ದನ್ನು ಮಾಡಿಕೊಡಿ. ಮಕ್ಕಳಿಂದ ಹಿಡಿದು ದೊಡ್ಡವರೆಲ್ಲರೂ ಇಷ್ಟಪಡ್ತಾರೆ ಇದನ್ನು. ಇವತ್ತಿನ ಈ ಪಿಂಡಿ ಪರಮಾನ್ನ ಅಥವಾ ಪಿಂಡಿ ಪಾಯಸದ ರೆಸಿಪಿ ನಿಮಗೆಲ್ಲರಿಗೂ ತುಂಬಾ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಹೊಸಬ್ರು ಯಾರಾದರೂ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನನ್ನು ಪ್ರೆಸ್ ಮಾಡೋದನ್ನು ಕೂಡ ಮರಿಬೇಡಿ. ನಾನು ಹಾಕಿರುವಂತಹ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ಕೂಡ ನಿಮಗೆ ಬರುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಭೇಟಿ ಆಗ್ತೀನಿ. ಅಲ್ಲಿ ತನಕ ನಮಸ್ಕಾರ.